ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅಧ್ಯಯನವಾದ ಕೋಪದ ನಿರ್ವಹಣೆ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಮೌಲ್ಯ ಶಿಕ್ಷಣದ ಎಲ್ಲ ಪಾಠಗಳನ್ನು ಕೂಡ ನಮ್ಮ ಚಾನಲಲ್ಲಿ ಅಪ್ಡೇಟನ್ನು ಮಾಡಲಾಗಿರ್ತದೆ. ಇಲ್ಲಿ ಮೊದಲಿಂದ ಹೇಳ್ತಾರೆ ನೋಡ್ರಿ, ಕೋಪ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬರ್ತಕ್ಕಂಥ ಒಂದು ಸಾಮಾನ್ಯವಾದ ಒಂದು, ನಾವಿದನ್ನು ರೋಗ ಅಂತಲೇ ಅನ್ಬೋದು. ರೋಗ ಅಲ್ಲ, ಬಟ್ ರೋಗ ಅನ್ಬೋದು. ಯಾಕಂದರೆ ಈ ಒಂದು ಕೋಪದಿಂದ ಹಲವಾರು ಪರಿಣಾಮಗಳು ನಮ್ಮ ಮೇಲೆ ಮತ್ತು ಇತರರ ಮೇಲೆ ಬೀರ್ತವೆ. ಈ ಕೋಪದ ನಿರ್ವಹಣೆಯನ್ನು ನಾವು ಹೇಗೆ ಮಾಡಿಕೊಳ್ಬೇಕು, ಕೋಪವನ್ನು ನಾವು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಈ ಕೆಳಗಿನ ಅಂಶಗಳನ್ನು 4 ವಿದ್ಯಾರ್ಥಿಗಳ ಗುಂಪಿನಲ್ಲಿ ಚರ್ಚಿಸುವುದರೊಂದಿಗೆ ನಿಮ್ಮ ಶಿಕ್ಷಕರ ಜೊತೆಯಲ್ಲೂ ಚರ್ಚಿಸಿ. ಈಗ ಏನು ಮಾಡಬೇಕಪ್ಪ ಅಂದರೆ, ನೀವು ವಿದ್ಯಾರ್ಥಿಗಳು ನೀವೆಲ್ಲ ಸೇರಿಕೊಂಡು 4-5 ಜನ ಗುಂಪು ಮಾಡಿಕೊಂಡು ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ಏನು ಮಾಡಬೇಕು, ನೀವು ಚರ್ಚೆಯನ್ನು ಮಾಡಿ ಒಂದು ನೋಟ್ ಪುಸ್ತಕದಲ್ಲಿ ನೀವು ಬರೆದು ಅದನ್ನು ಶಿಕ್ಷಕರಿಗೂ ಕೂಡ ತೋರಿಸಿ, ಜೊತೆಗೆ ಶಿಕ್ಷಕರ ಜೊತೆನೂ ಕೂಡ ನೀವೇನು ಮಾಡಬೇಕು, ಇದನ್ನು ಚರ್ಚೆಯನ್ನು ಮಾಡಬೇಕು. ಕೋಪವನ್ನು ನಾನು ಹೇಗೆ ವ್ಯಕ್ತಪಡಿಸಬಹುದು? ಕೋಪ ಬಂದಂಥ ಸಂದರ್ಭದಲ್ಲಿ ನೀನು ಯಾವ ರೀತಿ ನಡ್ಕೋತೀಯ? ಎಕ್ಸಾಂಪಲ್, ನನಗೆ ಕೋಪ ಬಂದಾಗ ಕೋಪ ಭರಿಸಿದವರ ಮೇಲೆ ನಾನು ಏನು ಮಾಡ್ತೀನಿ, ಅವರನ್ನು ಬೈತೀನಿ, ಅವರನ್ನು ಹೊಡಿತೀನಿ, ಅವ್ರಿಗೆ ಅವಮಾನ ಮಾಡ್ತೀನಿ, ಅಥವಾ ಏನೋ. ಆ ಕೋಪವನ್ನು ನೀನು ಯಾವ ರೀತಿ ವ್ಯಕ್ತಪಡಿಸ್ತೀಯ? ಬೈಯೋದ್ರ ಮೂಲಕನೋ, ಹೊಡೆಯೋದ್ರ ಮೂಲಕನೋ, ಅಥವಾ ಅವರನ್ನು ಜಗಳಾಡಿ ಅವ್ರನ್ನ ಮಾತಾಡಿಸ್ತಿರೋ ರೀತಿ ಮಾಡ್ಕೋತೀಯ? ಈ ಥರ ನಿಮ್ಗೆ ಯಾವ ರೀತಿ ವ್ಯಕ್ತಪಡಿಸ್ತೀಯ ಅಂತಕ್ಕಂಥದ್ದನ್ನ ವಿದ್ಯಾರ್ಥಿ ನೀನು ಅಲ್ಲಿ ಬರೀಬೇಕು. ಕೋಪವನ್ನು ನಾನು ಯಾವ ರೀತಿಯ ಮಾತುಗಳು ಮತ್ತು ಕೆಲಸಗಳನ್ನು ಮೂಲಕ ವ್ಯಕ್ತಪಡಿಸ್ಬೋದು? ನಾವು ಕೋಪ ಬಂದಾಗ ಯಾವ ರೀತಿ ಒಳ್ಳೆ ಮಾತುಗಳನ್ನ ನಾವು ಆಡೋದಿಲ್ಲ. ಎಂಥರಾದರೂ ಕೂಡ ಕೋಪ ಬಂದಾಗ ಕೆಟ್ಟ ಮಾತುಗಳನ್ನು ಆಡ್ತಕ್ಕಂಥದ್ದು, ರೇಗ್ತಕ್ಕಂಥದ್ದು ಸಾಮಾನ್ಯ. ಯಾವ್ಯಾವ ರೀತಿ ನೀವು ಮಾತುಗಳನ್ನು ಆಡ್ತೀಯ? ಜೊತೆಗೆ ಆ ಕೋಪವನ್ನು ಯಾವ ರೀತಿ ಕೆಲಸಗಳನ್ನು ಮಾಡಿ ನೀನು ವ್ಯಕ್ತಪಡಿಸ್ತೀಯ? ಸಿಟ್ಟು ಬಂದಾಗ ಜೋರಿಗೆ ಅದು ಎಸೆಯೋದು, ಪೆನ್ ಎಸೆಯೋದು, ಪುಸ್ತಕ ಎಸೆಯೋದು, ಅಥವಾ ಮನೆಯಲ್ಲಿ ತಟ್ಟೆಗಳನ್ನು ಎಸೆತಕ್ಕಂಥದ್ದು, ಈ ರೀತಿ ಯಾವ ರೀತಿ ನೀನು ಕೋಪವನ್ನು ಕೆಲಸಗಳ ಮೂಲಕ ವ್ಯಕ್ತಪಡಿಸ್ತೀಯ ಅಂತಕ್ಕಂಥದ್ದನ್ನು ನೀನು ಅಲ್ಲಿ ಬರೀಬೇಕು. ಕೋಪದ ಸಂದರ್ಭಗಳಲ್ಲಿ ನಾನು ಆಡಿದ ಮಾತುಗಳು ಮತ್ತು ಮಾಡಿದ ಕೆಲಸಗಳು ನನ್ನ ಕೋಪ ನಿರ್ವಹಣೆಗೆ ಸಹಾಯವನ್ನು ಮಾಡಿವೆಯೇ? ನನಗೆ ಕೋಪ ಬಂದಂಥ ಸಂದರ್ಭದಲ್ಲಿ ನಾನು ಹಲವಾರು ಮಾತುಗಳನ್ನು ಆಡ್ಬಿಡ್ತೀವಿ ಅಲ್ಲರಿ. ಕೆಟ್ಟ ಮಾತುಗಳನ್ನು ಆಡ್ಬೋದು, ಅಥವಾ ಇನ್ನೊಬ್ಬರನ್ನ ಅದು ಇದು ಅನ್ಬೋದು, ಜೊತೆಗೆ ಹಲವಾರು ಕೆಲಸಗಳನ್ನು ಮಾಡ್ಬೋದು. ಆ ರೀತಿ ಮಾಡಿದಾಗ ನಿನ್ನ ಕೋಪ ಕಡಿಮೆ ಆಯಿತಾ ಇಲ್ವಾ, ಕಡಿಮೆ ಮಾಡಿದ್ದ ಅಂಥ ಕೆಲಸಗಳಿಂದ ಅಂತಕ್ಕಂಥದ್ದನ್ನು ನೀವು ಚರ್ಚೆಯನ್ನು ಮಾಡಬೇಕು. ನನ್ನ ಕೋಪ ಬೇರೆಯವರಿಗೆ ಅಥವಾ ನನಗೆ ನೋವುಂಟು ಮಾಡೋ ರೀತಿಯಲ್ಲಿ ಹೇಗೆ ವ್ಯಕ್ತಪಡಿಸ್ಬೋದು? ಕೋಪ ಬಂದಂಥ ಸಂದರ್ಭದಲ್ಲಿ ನಮಗೂ ನೋವಾಗಬಾರ್ದು, ಮತ್ತು ಎದುರುಗಡೆ ಇರತಕ್ಕಂಥವ್ರಿಗೂ ನೋವಾಗಬಾರ್ದು. ಆ ರೀತಿ ನಾವು ಯಾವ ರೀತಿ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಚರ್ಚೆಯನ್ನು ಮಾಡಬೇಕು. ಕೋಪ ಬಂದಾಗ ತಾಳ್ಮೆಯಿಂದ ನಾವು ಯಾಕೆ ಏನು ಅಂತಕ್ಕಂಥ ಪ್ರಶ್ನೆಗಳನ್ನು ಹಾಕೋದ್ರ ಮೂಲಕ ನಿಧಾನವಾಗಿ ಸಮಾಲೋಚನೆಯನ್ನು ಮಾಡಿ ಅವ್ರ ಜೊತೆ ನಾವೇನು ಮಾಡಬೇಕು, ಕೋಪವನ್ನು ನಿರ್ವಹಣೆಯನ್ನು ಮಾಡ್ಕೋಬೇಕು. ಈ ರೀತಿಯ ವರ್ತನೆ ನನ್ನ ಕೋಪದಿಂದಾದ ಅನಾಹುತ ತಡೆಯಲು ಸಹಾಯ ಮಾಡುತ್ತೆ. ಅಂದರೆ ನೀವು ಹಲವಾರು ರೀತಿ ವರ್ತನೆಗಳನ್ನು ಮಾಡಿರ್ತೀರ. ಆ ವರ್ತನೆಯಿಂದ ನಿಮಗೆ ಬಂದಿರತಕ್ಕಂಥ ಕೋಪ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ, ಕಡಿಮೆ ಮಾಡೋದಕ್ಕೆ ಅಂತಕ್ಕಂಥದ್ದನ್ನು ಇಲ್ಲಿ ನೀವು ಚರ್ಚೆಯನ್ನು ಮಾಡಿ ಶಿಕ್ಷಕರಿಗೆ ಹೇಳಿ. ನೆಕ್ಸ್ಟ್, ಕೋಪವನ್ನು ವ್ಯಕ್ತಪಡಿಸಲು ಹಾಗೂ ನಿರ್ವಹಣೆ ಮಾಡಲು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಈಗ ಕೋಪವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. ಯಾವ ರೀತಿ ನಾವು ಕೋಪವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ಯಾವ ರೀತಿ ನಿರ್ವಹಣೆ ಮಾಡ್ತಕ್ಕಂಥದ್ದು? ಮೊದಲನೇದಾಗಿ, ಕೆಲವು ನಿಮಿಷಗಳ ಕಾಲ ದೀರ್ಘ ಉಸಿರಾಟವನ್ನು ಮಾಡಿ. ಉಸಿರನ್ನು ಸ್ವಲ್ಪ ಜೋರಾಗಿ ಎಳ್ಕೊಂಡು ಬಿಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ. ಉಚ್ಛ್ವಾಸ ನಿಶ್ವಾಸಗಳ ಒಂದು ಸಂಖ್ಯೆಯನ್ನು ಜಾಸ್ತಿ ಮಾಡಿ. ತದನಂತರ ನೋಡಿ, ನಿಮ್ಮ ಮೂಗಿನಿಂದ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳಿರಿ. ಮನಸ್ಸಿನಲ್ಲಿ 1, 2, 3, 4 ಎಂದು ಎಣಿಸಿ. ಫಸ್ಟ್ ಏನು ಮಾಡಿ, ಅದಾದ ನಂತರ ನಿಧಾನವಾಗಿ ಉಸಿರನ್ನ ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಎಳ್ಕೊಳ್ಳೋ ಸಂದರ್ಭದಲ್ಲಿ ನೀವೇನು ಮಾಡಬೇಕು, 1ರಿಂದ 4 ತನಕ ನಿಧಾನವಾಗಿ ಎಣಿಸಬೇಕು. ತದನಂತರ ಮೂಗಿನಿಂದ ಎಳ್ಕೊಂಡಂಥ ಉಸಿರನ್ನು ನೀವೇನು ಮಾಡಬೇಕು, ಗಾಳಿಯನ್ನು ನಿಮ್ಮ ಬಾಯಿಯಿಂದ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಏನು ಮಾಡಬೇಕು, ಬಾಯಿಂದ ಹೊರಗಡೆಗೆ ಆ ಉಸಿರನ್ನು ಬಿಡಬೇಕು. ಈಗ ಮತ್ತೆ ಮನಸ್ಸಿನಲ್ಲಿ 1, 2, 3, 4 ಅಂತ ಎಣಿಸಿ. ಮತ್ತೆ 1ರಿಂದ 4 ತನಕ ಎಣಿಸಿ. ಈ ಕ್ರಮವನ್ನು ಸುಮಾರು ಬಾರಿ ನೀವು ಮಾಡಿ, ಸುಮಾರು ಸಲ ಮಾಡಿ.
ಮಾಡಿದಂಥ ಸಂದರ್ಭದಲ್ಲಿ ನೋಡ್ರಿ ಕೋಪ ನಿರ್ವಹಣೆ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ತದನಂತರ ಈ ರೀತಿಯ ಧ್ಯಾನದ ನಂತರ ನಿಮ್ಮ ಮನಸ್ಸು ಮತ್ತು ದೇಹ ಹೇಗಿದೆ ನೋಡಿ, ಟ್ರೈ ಮಾಡಿದಾಗ ನಿಮ್ಮ ಕೋಪ ಯಾವ ರೀತಿ ಕಡಿಮೆ ಆಯಿತು, ನಿಮ್ಮ ಮನಸ್ಸು ಯಾವ ರೀತಿ ಬದಲಾವಣೆ ಆಯಿತು ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡ್ಕೋಬೋದು. ತದನಂತರ ಕೋಪಕ್ಕೆ ಕಾರಣ ಅಥವಾ ಸಮಸ್ಯೆ ಬಗ್ಗೆ ಯೋಚಿಸಿ. ನಾನು ಏನಕ್ಕೋಸ್ಕರ ಕೋಪ ಮಾಡ್ಕೊಂಡಿದ್ದೀನಿ, ಕೋಪಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ಅದರ ಬಗ್ಗೆ ಥಿಂಕನ್ನು ಮಾಡಿ. ಇದರಲ್ಲಿ ನಿಮ್ಮ ತಪ್ಪೇನು, ಆ ಸಂದರ್ಭದಲ್ಲಿ ನಿಮಗೆ ಏನೆನಿಸಿತು ಎಂಬುದನ್ನು ವ್ಯಕ್ತಪಡಿಸಿ. ಅದರಲ್ಲಿ ನಿಮ್ದೇನು ತಪ್ಪು, ನೀವೇನಾದ್ರು ತಪ್ಪು ಮಾಡಿದ್ರಾ ಅಥವಾ ಅವರಿಂದ ಏನಾದ್ರು ತಪ್ಪಾಯ್ತಾ ಅದನ್ನೇನು ಮಾಡಿ ಸ್ವಲ್ಪ ಯೋಚನೆ ಮಾಡಿ ಅದನ್ನು ಅಲ್ಲಿ ವ್ಯಕ್ತಪಡಿಸ್ಬೇಕು, ಹೇಳಿ ಅದನ್ನು. ಇನ್ನೊಬ್ಬ ವ್ಯಕ್ತಿಯು ಮಾತನಾಡುವಾಗ ಅರ್ಧಕ್ಕೆ ತಡೆಯದೆ ಪೂರ್ತಿಯಾಗಿ ಆಲಿಸಿ. ಯಾವ್ದಾರ ಒಬ್ಬ ವ್ಯಕ್ತಿ ಮಾತನಾಡ್ತಿದ್ದಾನೆ ಅಂತ ಹೇಳಿದ್ರೆ ನಿಮಗೆ ಕೋಪ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ಮಾತುಗಳನ್ನು ನೀವು ಕೇಳಿಸ್ಕೊಳ್ಳಲ್ಲ. ಆದರೆ ಏನು ಮಾಡಿ, ಮೊದಲು ಅವನಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡಿ. ಅವನು ಮಾತಾಡೋದನ್ನು ನೀವು ನಿಧಾನವಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಆ ವ್ಯಕ್ತಿಯಿಂದ ನೀವು ಏನನ್ನು ಬಯಸುತ್ತೀರಿ ಎಂಬುದನ್ನು ಸ್ಪಷ್ಟ ಮಾತಿನಲ್ಲಿ ವ್ಯಕ್ತಪಡಿಸಿ. ಆ ವ್ಯಕ್ತಿ ನಿಮಗೆ ಕೋಪ ಬರೆಸಿರ್ತಾನೆ, ವಿಚಾರಗಳನ್ನು ಹೇಳ್ತಾನೆ, ಹೇಳಿದ ಮೇಲೆ ನೀವು ಅವನಿಂದ ಏನು ಬಯಸ್ತೀರ, ನೋಡಪ್ಪ ಇದು ನನಗೆ ಇಷ್ಟ ಆಗ್ತಿಲ್ಲ, ಇದನ್ನು ಬದಲಾಯಿಸ್ಕೊಳ್ಬೇಕು ನೀನು ಅಂತ ಏನು ಮೃದುವಾಗಿ ಹೇಳೋದ್ರ ಮೂಲಕ ಇದನ್ನೇನು ಮಾಡ್ಬೋದು, ಕಡಿಮೆಯನ್ನು ಮಾಡ್ಕೋಬೋದು. ಮತ್ತು ಇದನ್ನು ಯಾವ ರೀತಿ ಸರಿಪಡಿಸ್ಬೋದು, ಇಬ್ಬರೂ ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಚರ್ಚೆಯನ್ನು ಮಾಡಿದಾಗ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಅಥವಾ ನೋಡಿ ಮತ್ತೆ ಇನ್ನೊಂದಷ್ಟು ಕೊಟ್ಟಿದ್ದಾರೆ ನೋಡ್ರಿ, ಪ್ರತಿದಿನ ಸ್ವಲ್ಪ ಸಮಯ ಮನಸ್ಸನ್ನು ಶಾಂತವಾಗಿ ಇಡುವ ಅಭ್ಯಾಸ ಮಾಡಿದರೆ ನಮ್ಮ ಗಮನ ಹೆಚ್ಚುತ್ತೆ ಮತ್ತು ಮನೋಬಲ ಕೂಡ ಬೆಳೀತದೆ. ನೀವು ಕೋಪಗೊಂಡಾಗ ಈ ಕೆಳಗಿನ ಚಟುವಟಿಕೆಗಳನ್ನು ಅಭ್ಯಾಸವನ್ನು ಮಾಡ್ಬೋದು. ನಮ್ಮ ಮನಸ್ಸನ್ನು ನಾವು ಯಾವಾಗಲೂ ಶಾಂತತೆಯಿಂದ ಕಾಪಾಡ್ಕೊಳ್ಬೇಕು. ಮೊದಲನೇ ಪಾಠನೇ ಇದೆ. ನಮ್ಮ ಮನಸ್ಸು ಶಾಂತ ರೀತಿಯಲ್ಲಿ ಇಲ್ಲ ಅಂತಂದರೆ ನಾವೇನೂ ಕೂಡ ಕಲಿಯೋದಕ್ಕೆ ಆಗೋದಿಲ್ಲ. ಆ ರೀತಿ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಒಂದಷ್ಟು ಅಭ್ಯಾಸಗಳನ್ನು ಕೊಡ್ತಾರೆ. ಶಾಂತವಾಗಿದ್ದರೆ ನಮ್ಮ ಗಮನನೂ ಕೂಡ ಹೆಚ್ಚುತ್ತೆ, ಜೊತೆಗೆ ನಮ್ಮ ಒಂದು ಮನೋಬಲನೂ ಕೂಡ ಹೆಚ್ಚುತ್ತೆ ಅಂತ ಹೇಳ್ಬೋದು. ಏನು ಮಾಡ್ಬೋದು, ಕೋಪ ಬಂದಂಥ ಸಂದರ್ಭದಲ್ಲಿ ಆ ಜಾಗದಿಂದ ದೂರ ಹೋಗಿ, ನಿಮಗೆ ಕೋಪ ಬಂದಿರತಕ್ಕಂಥ ಸ್ಥಳ ಅಥವಾ ವ್ಯಕ್ತಿಯಿಂದ ಸ್ವಲ್ಪ ದೂರ ಹೋಗಿ ಚಿತ್ರ ಬಿಡಿಸುವುದು ಅಥವಾ ಬಣ್ಣ ಹಚ್ಚುವ ಕೆಲಸವನ್ನು ಮಾಡಿ. ಕೋಪ ಬಂದಂಥ ಸಂದರ್ಭದಲ್ಲಿ ಯಾವುದಾದ್ರು ಚಿತ್ರವನ್ನು ಬಿಡ್ತಕ್ಕಂಥದ್ದು ಅಥವಾ ಬಿಟ್ಟಿರ್ತಕ್ಕಂಥ ಚಿತ್ರಕ್ಕೆ ನೀವು ಬಣ್ಣ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ. ಹೊರಗೆ ಹೋಗಿ ಆಟಾಡಿ, ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಆಟವನ್ನು ಆಡಿ, ಶಾಂತವಾದ ಕೋಣೆಗೆ ಹೋಗಿ ಮಲಗಿ, ಬಹಳ ನೆಮ್ಮದಿ ಕೊಡ್ತಕ್ಕಂಥ ಒಂದು ಕೋಣೆ ಒಳಗಡೆ, ರೂಮ್ ಒಳಗಡೆ ಹೋಗಿ ನೀವು ಮಲ್ಕೊಳ್ಳಿ. ನಿಮ್ಮ ಭಾವನೆಗಳ ಬಗ್ಗೆ ಬರೆಯಿರಿ. ನಿಮಗೆ ನಿಮ್ಮ ಭಾವನೆಗಳು ಹೇಗಾಯಿತು, ಕೋಪ ಬಂದಾಗ ಹೇಗಾಯಿತು, ಅದರ ಬಗ್ಗೆ ಕೋಪದ ಭಾವನೆಗಳನ್ನು ಒಂದು ಪುಸ್ತಕವನ್ನು ತಗೊಂಡು ಬರೆಯಿರಿ. ಬರೆದಂಥ ಸಂದರ್ಭದಲ್ಲಿ ಏನಾಗಬಹುದು, ಕೋಪ ಅಂತಕ್ಕಂಥದ್ದು ಕಡಿಮೆಯಾಗಿ ಶಾಂತತೆ ಅಂತಕ್ಕಂಥದ್ದು ನಮ್ಮಲ್ಲಿ ಬರ್ಬೋದು. ಆಲೋಚಿಸಿ. ನಿನ್ನ ಉಸಿರಾಟ ಒಂದು ಉಸಿರಾಟದ ಕೆರೆಯನ್ನು ಚಿತ್ರಿಸು. ಅದರಲ್ಲಿ ಅಲೆಗಳಿವೆಯಾ, ಶಾಂತವಾದ ನೀರಿದೆಯಾ ಅಥವಾ ನಿಶಬ್ದವಾದ ಸ್ಥಳವಿದೆಯಾ, ನೀನು ಗಮನಿಸಿದ ಒಂದು ಶಬ್ದ ಅಥವಾ ಆಲೋಚನೆ ಮತ್ತು ನೀನು ಅನುಭವಿಸಿದ ಒಂದು ಭಾವನೆ ಬರೆಯಲಿ. ಒಂದು ಕೆರೆಯ ಚಿತ್ರವನ್ನು ಬಿಟ್ಟಂಥ ಸಂದರ್ಭದಲ್ಲಿ ನಿಮಗೆ ಏನು ಅನಿಸುತ್ತೆ, ನಿನ್ನ ಮನಸ್ಸಲ್ಲಿ ಆ ಚಿತ್ರದಲ್ಲಿ ಅಲೆ ಇದೆಯಾ ಅಥವಾ ಶಾಂತವಾದ ನೀರಿದೆಯಾ ಅಥವಾ ನಿಶಬ್ದವಾದ ಸ್ಥಳ ಇದೆಯಾ, ಏನು ಅನಿಸುತ್ತೆ ಅದನ್ನು ಬರೆದ್ಬಿಟ್ಟು ಗಮನಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಭಾವನೆಯನ್ನು ನೀನು ಅಲ್ಲಿ ಬರಿಬೇಕಾಗುತ್ತೆ. ಇಷ್ಟು ಈ ಒಂದು ಕೋಪದ ನಿರ್ವಹಣೆ ಪಾಠದ ವಿಚಾರ ಆಗಿದೆ. ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಮೌಲ್ಯ ಶಿಕ್ಷಣದ ಪಾಠವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.